ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಸ್ವಲ್ಪ ವಿಡಿಯೋ ಮಾಡೋದು ಲೇಟ್ ಆಯ್ತು. ಏನಪ್ಪ ಅಪ್ಡೇಟ್ ಅಂದರೆ ಎಸ್ ಆರ್ ಎಸ್ ಟೀಮ್ನವರು ಪಾಕಿಸ್ತಾನ್ ಸ್ಪಿನ್ ಬೌಲರ್ ಅಬ್ರಾರ್ ಅಹಮದ್ನ ಖರೀದಿ ಮಾಡ್ಯಾರು. ಸೊ ಶಾಕ್ ಆಗ್ಬಿಡ್ರಿ, ಅದೇನು IPL ಒಳಗಲ್ಲ. ಆದರೂ ಒಬ್ಬ ಪಾಕಿಸ್ತಾನ್ ಟೀಮ್ ಪ್ಲೇಯರ್ಸ್ನ ಬಿಡ್ ಮಾಡೋದು IPLನಾಗ ಇಲ್ಲಿಗಲ್ ಐತ್ಕರ. ಆದ್ರೆ ಇಂಡಿಯನ್ ಬೇಸ್ಡ್ ಓನರ್ಶಿಪ್ ಟೀಮ್ ಏನೈತಿ ಹೋಗಿ ಇತ್ಕೊಳ್ಳಿ ಎಷ್ಟು ಸರಿ ಅದನ್ನು ಈ ವಿಡಿಯೋದಾಗ ಚರ್ಚೆ ಮಾಡತ್ತೀವಿ. ಸೊ ಅದ್ರೊಳಗೆ ನೀವು ಇರಿ, ಕಾಮೆಂಟ್ ಹಾಕಿರಿ, ನೀವು ತಗೊಂಡಿದ್ದು ಒಳ್ಳೇದು ಇಲ್ಲೋ ಅದು ಕೆಟ್ಟದ್ದು. ನನ್ನ ಪ್ರಕಾರ 100% ಕೆಟ್ಟದ್ದು ಹೇಳ್ಬೇಕು. ಓಕೆ, ಟು ದಿ ಪಾಯಿಂಟ್. ಇದು ಅಲ್ಲಿಂದ ಸ್ಟಾರ್ಟ್ ಆತಂದ್ರೆ ಮೊನ್ನೆ ಅವತ್ತು D100 ಆಪ್ಷನ್ ನಡೀತು. ಅಂದ್ರೆ ಇಂಗ್ಲೆಂಡ್ ಪ್ರೀಮಿಯರ್ ಲೀಗ್ ಏನೈತಿ ಅದು D100 ಅಂತೇಳಿ 100 ಒಂದು ಪ್ರೀಮಿಯರ್ ಐತಿ. ಸೊ ಅದ್ರೊಳಗೆ ನಮ್ಮ ಇಂಡಿಯನ್ ಬೇಸ್ಡ್ ಒರಿಜಿನಲ್ ಟೀಮ್ ಒಂದು 4-5 ಟೀಮ್ ಅದಾವ. ಒಂದು ಮುಂಬೈ ಸ್ಪಿರಿಟ್ಸ್ ಏನೋ ಅದಾವ, ಮುಂಬೈ ಸ್ಪಿರಿಟ್ಸ ಮತ್ತು ಇದು ಸನ್ರೈಸ್ ಲೀಡ್ಸ್, ಮುಂಬೈ ಲಂಡನ್ಸ, ಸನ್ರೈಸ್ ಲೀಡ್ಸ, ಅವು ಇದಾವ 4-5 ಟೀಮ್ ಅದಾವು. ಅದ್ರೊಳಗೆ SRH ಲೀಡ್ಸ್ ಅಂತ ಒಂದು ಟೀಮ್ ಐತೆ. ಅದು ನಿಮ್ಗೆ ಗೊತ್ತಿಲ್ಲ, ಸನ್ರೈಸ್ ಲೀಡ್ಸ್ ಅಂತ ಐತೆ ಅದ್ರ ಟೀಮ್ ಹೆಸರು. ಸೊ ಅವ್ರು ಏನು ಮಾಡ್ಯಾರ ಅಂದ್ರೆ ಈಗ ಏನಿತ್ತು ಮೊದ್ಲಿಂದ ಏನು ಬರ್ಲಾಗ್ತಿತ್ತು, ಮೊದ್ಲಿಂದ ಅಪ್ಡೇಟ್ ಈಗ ಇಂಡಿಯನ್ ಒರಿಜಿನಲ್ ಟೀಮ್ ಏನು ಅದು ಏನು ಇಂಗ್ಲೆಂಡ್ ಪ್ರೀಮಿಯರ್ ಲೀಗ್ದಾಗ ಏನು ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಈ ಟೀಮ್ಗಳು ಯಾವುವು ಪಾಕಿಸ್ತಾನ್ ಟೀಮ್ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡಂಗಿಲ್ಲ ಅಂತ ಅಪ್ಡೇಟ್ ಬಂದಿದ್ದು. ಆದ್ರೆ ಮೊನ್ನೆ ಆಕ್ಷನ್ದಾಗ ಹೋಗಿ ಕಾವ್ಯ ಮರನ್ ಅವ್ರು ಕೊಟ್ಟಿದ್ದು ಇಡೀ ಶಾಕ್ ಇಡೀ ಇಂಡಿಯಾ ತಿರುಗಿ ಬಿದ್ದೈತಿ. ಎಸ್ ಆರ್ ಎಚ್ ಏನು ಫ್ರಾಂಚೈಸ್ ಐತಿ ನೋಡ, ಅದ್ರ ವಿರುದ್ಧ ಇಂಡಿಯಾನ ತಿರುಗಿ ಬಿದ್ದೈತಿ ಅಂತ ಹೇಳ್ಬೇಕು. ಕರೆಕ್ಟ್, ನಮ್ಮ ಇಂಡಿಯನ್ಸ್ ಮಾಡೋದಕ್ಕಾರ ಈ ಪಾಕಿಸ್ತಾನದವ್ರು ನಮ್ಮ ಇಂಡಿಯಾಕ್ಕೆ ಮಾಡಿದಷ್ಟು ಆದರೂ ಯಾರು ಅಬ್ರಾರ್ ಅಹಮದ್ನ ತೊಗೊಂಡಾರ. ಅಬ್ರಾರ್ ಅಹಮದ್ ಮಾಡಿದ್ ಗೊತ್ತೈತೆ ನಿಮ್ಗೆ? ಈಗ ಮೊನ್ನೆ ಅಭಿನಂದನ್ ಸಿಂಗ್ ಅವ್ರದ್ದು ಏನು ಇದು ಆತ್ಲ, ಅವಾಗ ಕಾಫಿ ಕಪ್ ಹಿಡಿದು ಅದನ್ನ ಅಣಗ್ಸೋದು, ಮತ್ತು ಇಂಡಿಯಾ ಮತ್ತು ಅವ್ರ ಆಪರೇಷನ್ ಸಿಂಧೂರ್ ನಡೆದಾಗ ಅವತ್ತು ಅಣಗ್ಸೋದು, ಮತ್ತು ವಿರಾಟ್ ಕೊಹ್ಲಿ ಅವ್ರಿಗೆ ಹಿಂಗೆ ಮಾಡೋದು, ಇಂಥ ಮಾಡಿದ ಪ್ಲೇಯರ್ನ ನಾವು ಇಂಡಿಯನ್ ಒಬ್ಬ ಒರಿಜಿನ್ ಬೇಸ್ಡ್ ಪ್ಲೇಯರ್ಸ್ಗಳ ಟೀಮಾಗಿ ತೊಗೊಳೋದು ಎಷ್ಟು ಸರಿ? ನಮಗಂತೂ 100% ಸರಿ ಅಲ್ಲ ನನಗೆ ಕಾಣಿಸ್ಲತ್ತೈತಿ. ಅವರೆಲ್ಲ ಹೇಳ್ತಾರೆ ಅಪಾರ್ಟ್ ಫ್ರಮ್ ಪೊಲಿಟಿಕಲ್ ಐತೆ. ಇದು ಪೊಲಿಟಿಕಲ್ ಅಲ್ಲ ಗುರು, ಇಟ್ಸ್ ಎಮೋಷನ್, ಇಟ್ಸ್ ಇರೋದು ಹೇಳ್ಬೇಕ. ನಾ ಟೆಲ್ಲ ಹೇಳ್ಕೊಯ್ತ ಅವ್ರೆಲ್ಲ ಅನ್ಬೋದು. ಖರೆ ಅವ್ರು ಏನೈತಿ, ಅವರು ಅದನ್ನೆಲ್ಲ ನೋಡ್ಲತ್ತಾರ. ಪ್ಯೂರ್ ಬರೇ ಫ್ರಾಂಚೈಸಿ ಆಯ್ತು, ಟೀಮ್ ಆಯ್ತು, ಮತ್ತು ಏನೋ ಅವ್ರ ಟೀಮಿನ ಬ್ರ್ಯಾಂಡ್ ಪ್ರಮೋಷನ್ ಆಗ್ಬೇಕು. ಸೊ ಅವರಿಂದ ಬ್ರ್ಯಾಂಡ್ ಪ್ರಮೋಷನ್ ಆಗಿಬಿಟ್ರೆ ಇವ್ರಂತರ ಏನೋ ಪಾಕಿಸ್ತಾನ್ ಪ್ಲೇಯರ್ಸ್ ಅಂತಾರೆ ಬ್ರ್ಯಾಂಡ್ ಪ್ರಮೋಷನ್ ಮಾಡೋಗಲ್ಲ. ಸೊ ಹಿಂಗೆ ಬೇರೆ ಟೀಮ್ ಯಾವ್ದು ಬೇಕಾದ್ರೆ ತೊಗೊಂಡಿಲ್ಲ. ಆದ್ರೆ ನಮ್ಮ ಇಂಡಿಯನ್ ಒರಿಜಿನ್ ಬೇಸ್ಡ್ ಟೀಮ್ ತೊಗೋಬಾರ್ದತ್ತು ಎಲ್ಲರಿಗಿತ್ತು. ಆಲ್ಮೋಸ್ಟ್ ಎಲ್ಲ ರಿಪೋರ್ಟ್ಸ್ ಹಂಗೆ ಬರಲ್ಲ, ತೊಗೊಳಂಗಿಲ್ಲ ತಂದ್ರೆ ಕರೆ ನೀ ಹೇಳಬ್ರು ತೊಗೊಂಡ್ಬಿಟ್ರು. ಅದು ಎಷ್ಟು 2.60 ಕೋಟಿ. ಲಿಟ್ರಲ್ ನಿಮ್ಗೆ ಹೇಳ್ತೀನಿ, ಪಾಕಿಸ್ತಾನ್ ಪ್ಲೇಯರು 2.60 ಕೋಟಿ ನೋಡಿರಂಗಿಲ್ಲ ಸುಖೆ. ಇನ್ಫ್ಯಾಕ್ಟ್ ಅವ್ರೆಲ್ರ ಏನದು PSL ಏನಿಲ್ಲ, ಪಾಪರ್ ಸೂಪರ್ ಲೀಗ್ ಏನೈತೆ, ಪೂವರ್ ಸೂಪರ್ ಲೀಗ್ ಅಂತ ಅನ್ಕೋರಿ ನೀವು. ಅಲ್ಲಿ ಏನೈತಿ, ಅವರು ಹೈಯೆಸ್ಟ್ ಬಿಡ್ ಪ್ಲೇಯರ್ ಯಾರು ಗೊತ್ತಾನ? ಹೈಯೆಸ್ಟ್ ಬಿಡ್ ಪ್ಲೇಯರ 1 ಕೋಟಿ ಅಥವಾ 50 ಲಕ್ಷ ಐತಿ. ನಮ್ಮಲ್ಲಿ ಸ್ಟಾರ್ಟ್ ಆಗೋದು 2 ಕೋಟಿ ಅಂತ ಲೆಕ್ಕ ಹಾಕ್ರಿ. ಅವ್ರ ಎಕಾನಮಿಗೆ ನಮ್ಮ ಎಕಾನಮಿಗೆ ಎಷ್ಟು ಫರ್ಕ್ ಐತಿ, ಹಂಗೆ ಅವ್ರ ಪ್ಲೇಯರ್ಸ್ಗಳು ನಮ್ಮ ಪ್ಲೇಯರ್ಸ್ಗಳು ಎಷ್ಟು ಫರ್ಕ್ ಐತಿ. ನಮ್ಮಲ್ಲಿ ಸಾದಾ ಪ್ಲೇಯರ್ಸ್ಗಳು 20 ಲಕ್ಷದಿಂದ ಸ್ಟಾರ್ಟ್ ಹಾಕಾರ, 30 ಲಕ್ಷದಿಂದ. ಓಕೆ, ಅವರಲ್ಲಿ ಏನಂದ್ರೆ ಸೆಕೆಂಡ್ ಹೈಯೆಸ್ಟ್ ಬಿಟ್ಟದು 20 ಲಕ್ಷದು. ಸೊ ಅದಕ್ಕೆ ಐತಿ ಅವ್ರ ಎಕಾನಮಿ ನಮಗೆ ಇಲ್ಲಿಗೆ ಅಜಗಜ ಅಂತಾರ ಫರಕ್ ಐತಿ. ಸೊ ನಾವು ಇಲ್ಲಿದ್ದೀವಿ, ಅವರು ಇಲ್ಲದಾರ ತಳಗ. ಸೊ ಅಂಥ ಪ್ಲೇಯರ್ಸ್ಗಳನ್ನ ತೊಗೊಂಡಿದ್ದು ಒಂಥರ ಸರಿಯಲ್ಲ ಅವ್ರ ಥರ. ಒಂದೊಂದು ಟೈಮಿಗೆ ಸಸ್ಪೆಂಡ್ ಆಗೈತತಿ. ಏನು SRH ಲೀಡ್ಸ್ ಏನು ಟೀಮ್ ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಅದು ಒಂದೊಂದು ಟೈಮ್ದಾಗ ಸಸ್ಪೆಂಡ್ ಆಗಿತ್ತ. ಒಂದು ಅಪ್ಡೇಟು ಬತ್ತು, ಹಂಗೆ ತೆಗೆದು ನೋಡ್ರೆ ಮಾತೆಲ್ಲ ಸುದ್ದ ಆಗೈತಿ. ಸೊ ಈಗ ಇಂಡಿಯಾದ ಫುಲ್ ಕಾಂಟ್ರವರ್ಸಿ ಎಬ್ಬಿಸೈತೆ ಅಂತ ಹೇಳ್ಬೇಕು. SRH ಅವ್ರು ಕಾವ್ಯ ಮರನ್ ಅವರು ಮಾಲೀಕತ್ವ ಟೀಮ್ ಐತ್ಲೆ ಅಬ್ರಾರ್ ಅಹಮದ್ ತೊಗೊಂಡು ಎಷ್ಟು ಸರಿ ಅನ್ನೋದು ಎಲ್ಲ ಕಡೆ ಕ್ವಶನ್ ಕೇಳ್ತಾರೋ. ಸೊ ನಿಮಗೆ ಅನ್ನಿಸ್ಲಾಗೈತಿ ಅಬ್ರಾರ್ ಅಹಮದನ್ನು ತೊಗೊಂಡು ಸರಿನಾ ತಗೋಬಾರ್ದಿತ್ತ? ಅವ್ರಿಗೆ ಏನು ಯೋಚನೆ ಮಾಡ್ಯಾರಂತ ನನಗಂತೂ ಅರ್ಥ ಆಗೋತ್ತು. ಏನು ತಗೊಂಬಂದು ಇಡೀ ನಮ್ಮ ಇದ್ರ ಬಗ್ಗೆ ಯೋಚನೆ ಮಾಡೋಲ್ಲ ಗೊತ್ತಿಲ್ಲ, ಏನು ವಿಚಾರ ಮಾಡೋರು ನನಗಂತೂ ಗೊತ್ತಿಲ್ಲ. ಆದ್ರೂ ತೊಗೊಂಡರು. ನಾ ಚಾನ್ಸ್ ಐತಿ ಏನಿಲ್ಲ. ಮಾನ್ಯ ಮುಸ್ತಫಿಜುರ್ ರಹಮಾನ್ಗೆ ಹೆಂಗೆ ಮಾಡಿದಾರೆ ಅದೇ ಥರ ಟ್ರೀಟ್ಮೆಂಟ್ ಕೊಡ್ಬೇಕು, ಕರೆಸಿ ಹೊಡೆದು ಕಳಿಸೋದು. ಇದು ಒಂಥರ ಮಜಾ ಇರ್ತದೆ. ನಮ್ಮ ಈಗ ಏನು SRH ಲೀಡ್ಸ್ ಅವ್ರು ಏನು ಮಾಡ್ಯಾರಲ್ಲ, ಇನ್ನೇನೋ ಒಂದು ಕಾರಣ ಕೊಟ್ಟು ಏನಾರ ತೆಗಿಸ್ಬೇಕು ಅಬ್ರಾರ್ ಅಹಮದ್ನ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ನೋಡ್ಬೇಕು ಏನು ಮಾಡ್ತಾ ಇರ್ತೀವಿ. SRH ಲೀಡ್ಸ್ ಅವರು
ಪಿಕ್ ಅಂತೂ ಮಾಡಿ ಆಗೈತಿ 2.60 ಕೋಟಿ. ಈಗ ಹೆಂಗೆ ಒಂಥರ ಅಬ್ರಾಮ್ ರಿಯಲಿ ನಾನು ಇಟ್ಟು ಬರ್ತಾನೆ ನಾನು ಕೊಟ್ರ ನೀವು ಯಪ್ಪ ಅದು ಗಾಬ್ರಕ ಅಬ್ರಾಮ್. ಸೊ ಅದೇನೋ ಗಾದೆ ಮಾತೈತ್ಲ, ಅಲ್ಪನೇ ಐಶ್ವರ್ಯ ಅಂತ ಅರ್ಧ ರಾತ್ರ ನಿಂತು ಕೊಡೆ ಹಿಡ್ದತ್ತ. ಸೊ ಅಂತ ದಗದಾಗೈತಿ. ಓಕೆ, ಏನಾಗಲಿ ಅವ್ರ ಟೀಮ್ ಅವ್ರದ್ದು ಏನೋ ಎಲ್ಲ ಕರೆ. ಓಕೆ, ನಿಮ್ದೇ ಅನಿಸಿಕೆ ಇದ್ರ ಬಗ್ಗೆ ಅಥವಾ ವಿಡಿಯೋ ಕಾಮೆಂಟ್ ಮಾಡ್ರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕೊಂಡು ಲೈಕ್ ಮಾಡಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.